ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ವಿರುದ್ಧ ಬನಶಂಕರಿ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ನೋಡಿ, ಒಂದಿಲ್ಲೊಂದು ವಿಚಾರದ ಮೇಲೆ ಈ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮೇಲೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮೇಲೆ ಕಂಪ್ಲೇಂಟ್ ದಾಖಲಾಗ್ತಾ ಇದೆ. ಈ ಹಿಂದೆ ಯಾವುದೋ ದುಡ್ಡು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿತ್ತು. ಇವಾಗ ಫ್ಯಾನ್ಸ್ ಬರ್ತಾರೆ ಮನೆ ಹತ್ರ, ಮನೆಗಳ ಮುಂದೆ ಬೈಕ್ಗಳನ್ನು ಅಡ್ಡಡ್ಡ ನಿಲ್ಲಿಸ್ಬಿಡ್ತಾರೆ, ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಹೀಗಂತೇಳಿ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಈ ಸಂಬಂಧ ಮನೋಜ್ ಅನ್ನೋರು ಬೆಂಗಳೂರಿನ ಬನಶಂಕರಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಧ್ರುವ ಸರ್ಜಾ ಮ್ಯಾನೇಜರ್, ಚಾಲಕ, ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮನೋಜ್ ಅನ್ನೋರ ಮನೆಯ ಮುಂದೆ ಡೈಲಿ ಬೈಕನ್ನು ಪಾರ್ಕಿಂಗ್ ಮಾಡ್ತಾರೆ. ಅವ್ರ ಫ್ಯಾನ್ಸು ಡೈಲಿ ಬಂದು ಅಡ್ಡಡ್ಡ ಪಾರ್ಕ್ ಮಾಡಿಬಿಡ್ತಾರೆ, ನಮ್ಗೆ ಬಹಳ ಕಿರಿಕಿರಿ ಆಗ್ತಾ ಇದೆ. ಪ್ರತಿನಿತ್ಯ ಮನೆ ಮುಂದೆ ಫ್ಯಾನ್ಸ್ ಧೂಮಪಾನ ಮಾಡ್ತಾರೆ, ಮನೆ ಗೋಡೆ ಮೇಲೆ ಉಗಿತಾರೆ, ಗಲೀಜು ಮಾಡ್ತಾರೆ. ಹೀಗಂತ ನಟ ಧ್ರುವ ಸರ್ಜಾ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಸದ್ಯ ದೂರಿನ ಅನ್ವಯ ಬನಶಂಕರಿ ಪೊಲೀಸರು ಎನ್ಸಿಆರ್ ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬಂದವರೆಲ್ಲ ಕೂಗಾಡೋದು, ಧ್ರುವ ಸರ್ಜಾ ಅವರು ಕಂಡ ತಕ್ಷಣ ಹಾಡು ಹೇಳೋದು, ಕಿರಿಚಾಡೋದು ಹೀಗೆಲ್ಲ ಮಾಡ್ತಾರೆ, ಬೈಕ್ ನಿಲ್ಲಿಸ್ತಾರೆ, ಹೋಗಿತಾರೆ, ಬಹಳ ತೊಂದರೆ ಆಗ್ತಾ ಇದೆ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಅಥವಾ ಅಕ್ಕಪಕ್ಕದ ಮನೆಯವರು ಈಗ ಕಂಪ್ಲೇಂಟ್ ಕೊಟ್ಟಿರೋದು. ಅಪೋಸಿಟ್ ಹೌಸ್ ಆಕ್ಚುಲಿ ನಾವು 20 ವರ್ಷದ ಮೇಲಿಂದ ಇದ್ದೀವಿ. 2005 ಅಲ್ಲಿ ನಾವು ಬಂದಿದ್ದೀವಿ ರೋಡ್ಗೆ. ಸೊ 20+ ಇಯರ್ಸ್ ಆಯ್ತು ಇಲ್ಲಿ. ಸೊ ತೊಂದರೆ ಎಲ್ಲ ಏನಿಲ್ಲ, ಭಾನುವಾರ ಬರ್ತಾರೆ ಅಷ್ಟೇ, ಭಾನುವಾರ ಬರ್ತಾರೆ, ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗ್ತಾರೆ. ಈಗ ನಾನು ನೋಡಿದೆ ನ್ಯೂಸ್ನ, ಏನೋ ಸಿಗರೇಟ್ ಸೇದೋದು ಅದೆಲ್ಲ ಮಾಡ್ತಾರೆ ಅಂತ. ಆ ತರ ಎಲ್ಲ ನಾನು ಇಲ್ಲಿವರೆಗೂ ಒಂದಿನೂ ನೋಡಿಲ್ಲ ಸರ್. ಸಿಗರೇಟ್ ಸೇದೋದಾಗ್ಲಿ, ಉಗಿಯೋದಾಗ್ಲಿ ಅದೆಲ್ಲ ಯಾವುದು ಏನೂ ಮಾಡಿಲ್ಲ. ಸೊ ಇವಾಗ ಈ ರೋಡಲ್ಲಿ ಎಲ್ಲಾರ್ಗೂ ಸಮಸ್ಯೆ ಇದ್ರೆ ಓಕೆ, ಈ ರೋಡಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಇಲ್ಲಿ 3 ತಲೆಮಾರಿನಿಂದ ಸರ್ಜಾ ಫ್ಯಾಮಿಲಿಯವರು ಇರೋದು ಅಲ್ವಾ. ಸೊ ಯಾರಿಗೂ ಇಲ್ಲ. ಚಿಕ್ಕ ವಯಸ್ಸಿಂದ ಇಲ್ಲಿ ಆಟ ಆಡಿ ಬೆಳೆದು ದೊಡ್ಡವರಾಗಿ ಇಷ್ಟು ದೊಡ್ಡ ಆರ್ಟಿಸ್ಟ್ ಆಗಿರೋರು ಈ ರೋಡಲ್ಲಿ ಎಲ್ಲರಿಗೂ ಒಂದು ಪ್ರೀತಿ. ಜೊತೆಗೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಟ ಧ್ರುವ ಸರ್ಜಾ ಹಾಗೂ ಅವರ ಫ್ಯಾನ್ಸ್ ವಿರುದ್ಧ ಈಗ ಒಂದು ದೂರು ಕೇಳಿ ಬಂದಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಒಂದು ಸ್ಥಳೀಯ ನಿವಾಸಿಯೊಬ್ಬರು ಬನಶಂಕರಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ನಟ ಧ್ರುವ ಸರ್ಜಾ ಅವರನ್ನ ನೋಡೋದಕ್ಕೆ ಪ್ರತಿನಿತ್ಯ ಕೂಡ ನೂರಾರು ಜನ ಅಭಿಮಾನಿಗಳು ಬರ್ತಾರೆ. ಬಂದಂತವರು ಕೂಡ ಈ ಒಂದು ಏರಿಯಾದಲ್ಲಿ ಆ ಗಾಡಿಗಳನ್ನ ಅಡ್ಡ ಹಾಕಿ ಕೂತ್ಕೊಳ್ತಾರೆ, ಸಿಗರೇಟ್ ಅನ್ನ ಸೇರ್ತಾರೆ, ಗುಟ್ಕಾವನ್ನ ಹಾಕಿ ಹೋಗಿತಾರೆ. ಇಲ್ಲಿ ಹೋಗಿ ಬರೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಅವರ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಇದೇ ಒಂದು ಮನೆಯಲ್ಲಿ ಕೂಡ ಅವರು ಕಳೆದ 3 ತಲೆಮಾರಿನಿಂದ ಕೂಡ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರಂತೆ. ಆದ್ರೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಟ್ಟಿಲ್ಲ. ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳ ಜೊತೆ ಅನನ್ಯವಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಅಕ್ಕಪಕ್ಕದ ಮನೆಯ ನಿವಾಸಿಗಳು ಕೂಡ ಹೇಳ್ತಾ ಇರುವಂತಹದ್ದು. ಅಂದ್ರೆ ಈ ದೂರುದಾರ ಏನಿದ್ದಾರೆ ಅವರು ಹೇಳುವಂತಹ ಪ್ರಕಾರವಾಗಿ ಈ ಒಂದು ಏರಿಯಾ ಏನಿದೆ, ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಜನ ರೆಸಿಡೆನ್ಷಿಯಲ್ ಅಲ್ಲಿ ಇದೀವಿ. ಆದ್ರೆ ಪ್ರತಿನಿತ್ಯ ಕೂಡ ಬರ್ತಾರೆ, ಬಂದಂತವರೇ ಶಿಳ್ಳೆ ಹೊಡೆಯುವಂತಹದ್ದು, ಕೇಕೆ ಹಾಕುವಂತಹದ್ದು, ಮತ್ತೆ ಇಲ್ಲಿ ಜನ ಓಡಾಡೋದಕ್ಕೂ ಕೂಡ ಸಾಕಷ್ಟು ತೊಂದರೆಯನ್ನ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ, ಆದ್ರೂ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಂಡಿಲ್ಲ. ಬ್ಯಾರಿಕೇಡ್ಗಳನ್ನ ಹಾಕಿ ಅಡ್ಡ ಹಾಕ್ತಾರೆ, ಗಾಡಿಗಳು ಹೋಗೋದಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಿಜಕ್ಕೂ ಆಗಿರುವಂತಹದ್ದು ಏನು ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಒಂದು ವರ್ಗದ ಜನ ಹೇಳುವಂತಹ ಪ್ರಕಾರ ಈ ಒಂದು ರಸ್ತೆಯ ಕೊನೆಯ ಭಾಗದಲ್ಲಿ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನ ತೆರವು ಮಾಡೋದಕ್ಕೆ ಇತ್ತೀಚೆಗೆ ಅಧಿಕಾರಿಗಳು ಕೂಡ ಬಂದಿದ್ರು. ಸೊ ಆ ತೆರವಿನ ಮಾಡೋದಕ್ಕೆ ಇವರು ತಡೆಯನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇದಕ್ಕೆ ತೊಂದರೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಒಂದು ಹೆಸರನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯ. ಆದ್ರೆ ಇದರಲ್ಲಿ ಯಾವುದು ಅಸಲಿ ಯಾವುದು ಸುಳ್ಳು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಒಬ್ಬ ಸ್ಟಾರ್ ನಟ ಅಂತ ಹೇಳಿದ್ರೆ ಅವ್ರನ್ನ ನೋಡೋದಕ್ಕೆ ಕೂಡ ಪ್ರತಿನಿತ್ಯ ನೂರಾರು ಜನ ಅಭಿಮಾನಿಗಳು ಬರ್ತಾರೆ, ದೂರದ ಊರುಗಳಿಂದ ಬರ್ತಾರೆ, ಫೋಟೋವನ್ನ ತೆಗೆಸ್ಕೊಳ್ಬೇಕು ಅಂತ ಹೇಳಿ ಕೂಡ ಅವರ ಒಂದು ಇಚ್ಛೆ ಇರುತ್ತೆ. ಬಂದಂತವರೇ ಒಂದು ವೇಳೆ ಅವರು ಸಿಕ್ಕರೆ ಖುಷಿಯಾಗಿ ಅವ್ರನ್ನ ಮಾತಾಡಿಸಿ ಶಿಳ್ಳೆ ಹಾಕುವಂತದ್ದು ಕೂಡ ಸಾಮಾನ್ಯವಾಗಿರುತ್ತೆ. ಆದ್ರೆ ಗುಟ್ಕಾವನ್ನ ಹುಗಿತಾರೆ, ಅವರು ಜರ್ದಾವನ್ನ ಹಾಕಿ ಸಿಗರೇಟ್ ಅನ್ನ ಸೇದಿ ಸಾಮಾನ್ಯ ಜನರಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳುವಂತದ್ದು ನಿಜವಾಗ್ಲೂ ಆಧಾರ ಆಗ್ತಾ ಇದೆಯಾ ಅಥವಾ ಇದೊಂದು ಆರೋಪ ಅನ್ನೋಂಥದ್ದು ಕೂಡ ಸದ್ಯ ಧ್ರುವ ಸರ್ಜಾ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.